ಇವತ್ತು ರಂಗಣ್ಣ ಸರ್ ಅವರು ಪಾಲಿಟಿಕ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಚಪ್ಪಾಳೆ ಬರ್ತಾಯಿತ್ತು. ಸರ್ ಖಂಡಿತ ನಾನು ನಿಮ್ಮನ್ನು ಡಿಸ್ಕರೇಜ್ ಮಾಡಲ್ಲ ಸರ್. ಪಾಲಿಟಿಕ್ಸಿಗೆ ಒಳ್ಳೆಯವ್ರು ಬರಬೇಕು ಸರ್. ಸರ್ ಹಣ ಇದ್ದವರೇ ಪಾಲಿಟಿಕ್ಸಿಗೆ ಬರುವಂಥದ್ದಲ್ಲ ಸರ್. ಯಾವಾಗಲೇ ಆಗಲಿ ಒಂದು ಪಕ್ಷದ ಟಿಕೆಟ್ ಕೇಳಬೇಕಾದ್ರೆ ಅವ್ನು ಯಾರೋ ಬರ್ತಾನೆ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾನಂತೆ, ಅವನು 10 ಕೋಟಿ ಆಗ್ತಾನೆ ಸರ್. 10 ಕೋಟಿ ಹೆಂಗೆ ದುಡಿತಾನೆ ಸರ್? ಯಾವುದೋ ರಿಯಲ್ ಎಸ್ಟೇಟಲ್ಲ ಇನ್ನೊಂದರಲ್ಲ ದುಡ್ಕೊಂಡು ಬರ್ತಾನೆ. ಅಲ್ಲಿ ಜನ ಮರ್ಯಾದೆ ಕೊಡಲ್ಲ ಅಂತ ಗೊತ್ತಾಗುತ್ತೆ. ಅವನೊಂದು ಕೂಟದ ಕಾರಲ್ಲಿ ಓಡಾಡಬೇಕು, ಅದಕ್ಕೋಸ್ಕರವಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋರು ಪ್ರಾಫಿಟನ್ನು ನೋಡ್ತಾರೆ ಸರ್. ನಿಮ್ಮಂಥವ್ರು ಇನ್ವೆಸ್ಟ್ಮೆಂಟು ಮನಸ್ಸುಗಳ ಮೇಲೆ ಮಾಡಿದಿರಿ, ಜನರ ಜೀವನದ ಮೇಲೆ ಮಾಡಿದಿರಿ ಸರ್. ನಿಮ್ಮಂಥವ್ರು ಬರಬೇಕು ಸರ್. ಸರ್ ಪಾಲಿಟಿಕ್ಸ್ ಕೆಟ್ಟದಿಲ್ಲ ಸರ್. ಸರ್ ನಾನು ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ. ನಾನು ಏನು ಇಲ್ದೆಲ್ಲ ಬಂದೆ ಸರ್ ಇಲ್ಲಿಗೆ, ಈ ಊರಿಗೆ, ಈ ಕೊಡಗು ಮತ್ತು ಮೈಸೂರಿಗೆ ಬಂದೆ. ಜನನ ನನ್ನ ಪ್ರೀತಿಯಿಂದ ಗೆಲ್ಲಿಸಿ ಸರ್. ನಾನು ಇವತ್ತು ಹೇಳ್ತೀನಿ ಸರ್, ಐ ಕ್ಯಾನ್ ಕ್ರಾಸ್ ಮೈ ಹಾರ್ಟ್ ಆ್ಯಂಡ್ ಐ ಕ್ಯಾನ್ ಟೆಲ್ ಯು ಐ ಡೋಂಟ್ ಟೇಕ್ ಕಮಿಷನ್ಸ್ ಸರ್. ಐ ಆಮ್ ನಾಟ್ ಇಂಟು ಕಾಂಟ್ರಾಕ್ಟ್, ಐ ಆಮ್ ನಾಟ್ ಇಂಟು ರಿಯಲ್ ಎಸ್ಟೇಟ್. ಬಟ್ ಜನ ಮೈಸೂರು ಕೊಡಗಿನ ಜನ ನನ್ನನ್ನು ಕಾಪಾಡಿದ್ದಾರೆ ಸರ್. 2 ಎಲೆಕ್ಷನ್ ಗೆಲ್ಲಿಸಿದ್ದಾರೆ, ಒಳ್ಳೆ ಮಾರ್ಜಿನಲ್ಲಿ ಗೆಲ್ಲಿಸಿದ್ದಾರೆ. ಖಂಡಿತ ಒಳ್ಳೆ ಕೆಲಸ ಮಾಡೋರಿಗೆ ರಾಜಕೀಯದಲ್ಲೂ ಕೂಡ ಅವಕಾಶ ಸಿಗುತ್ತೆ, ಜನ ಸಪೋರ್ಟ್ ಮಾಡ್ತಾರೆ. ನೀವು ಬರಬೇಕು ಅಂತೇಳಿ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ರಂಗಣ್ಣವರು ಕೂಡ ಒತ್ತಾಸೆ ಅದೇ ಆಗಿದೆ, ನೀವು ಬರಬೇಕು ಸರ್. ಬಂದಾಗ ಜನಕ್ಕೆ ಸರ್, ಜನಕ್ಕೊಬ್ರು ಹೀರೋ ಬೇಕು, ಒಬ್ರು ರೋಲ್ ಮಾಡಲ್ ಬೇಕು, ಒಬ್ಬರು ಮೇಲ್ಪಂಕ್ತಿ ಹಾಕ್ಕೊಡುವಂಥ ಮನುಷ್ಯ ಬೇಕು. ಅಂಥ ಮೇಲ್ಪಂಕ್ತಿ ಹಾಕ್ಕೊಡುವಂಥ ವ್ಯಕ್ತಿತ್ವ ನಿಮ್ಮದಾಗಿದೆ. ಖಂಡಿತ ಪಾಲಿಟಿಕ್ಸಿಗೆ ಬನ್ನಿ ಅಂತ ನಾನು ನಿಮಗೆ ಹೇಳ್ತಾ, ಸಾಕಷ್ಟು ಜನ ಬಂದಿದ್ದೀರಿ. ಸ್ವಾಮೀಜಿಯವರು, ಯತಿವರ್ಯರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಲಿಕ್ಕೂ ಕೂಡ ಇದೆ. ನಾನು ಮಂಜುನಾಥ್ ಸರ್ ಅವರಿಗೆ ಮತ್ತೊಂದು ಸಾರಿ ನಾನು ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ. ರಂಗಣ್ಣ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಮಂಜುನಾಥ್ ಸರ್ ಅವರು ಮಾಡೋ ಕೆಲಸವನ್ನು ನೋಡಿ ನಾನು ಕೂಡ ಕಳೆದ 10 ವರ್ಷಗಳಿಂದ 5 ಲಕ್ಷ ಅಂತ ರಂಗಣ್ಣ ಸರು ಈಗ 25 ಲಕ್ಷದವರೆಗೂ ವರ್ಷಕ್ಕೆ ನಾನು ಯಾರ್ದು ಪೇಷಂಟ್ ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಕೇಳಲ್ಲ. ಮಂಜುನಾಥ್ ಸರ್ ಅವ್ರ ಮೇಲೆ ಆ್ಯಬ್ಸಲ್ಯೂಟ್ ಫೇತ್ ಇಟ್ಕೊಂಡು 25 ಲಕ್ಷ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. ರಂಗಣ್ಣ ಸರ್ ಇದು ಮಾತ್ರ ಅಲ್ಲ, ಎಷ್ಟೋ ಮಕ್ಕಳನ್ನು ಮೆಡಿಕಲ್ ಓದಿಸ್ತಾರೆ, ಎಷ್ಟೋ ಮಕ್ಕಳನ್ನ ಇಂಜಿನಿಯರ್ ಎಲ್ಲೂ ಪ್ರಚಾರ ತಗೊಳ್ಳಲ್ಲ. ಆದರೆ ರಂಗಣ್ಣ ಸರ್ ಹೇಳಿದ್ರು, ಮಂಜುನಾಥ್ ಸರ್ ಅವರು ಯಾವ ಥರದ ಮನುಷ್ಯ ಅಂತಂತಂದರೆ ಅವರ ಚಾನಲಲ್ಲಿ ನಡೆಯುವಂಥ ಬೆಳಕು ಕಾರ್ಯಕ್ರಮಕ್ಕೆ ಅವರು ವೈಯಕ್ತಿಕವಾಗಿ 10 ಲಕ್ಷ ಕೊಟ್ಟರು ಅಂತೇಳಿ ಹೇಳಿದರು. ಈ ರೀತಿ ಮನಸ್ಸುಗಳು, ಈ ರೀತಿ ಸಮಾಜ ಬಗ್ಗೆ ಕಳಕಳಿ ಇಟ್ಕೊಂಡಿರೋಂಥ ಒಂದಾಗಬೇಕು ಸರ್. ಮಂಜುನಾಥ್ ಸರ್ ನೀವು ಬನ್ನಿ, ಪಾಲಿಟಿಕ್ಸ್ ಬನ್ನಿ. ನಾನು ಭಾಳ ಪ್ರೀತಿಸುವಂತಹ ಕರ್ನಾಟಕದ ಮುಖ್ಯಮಂತ್ರಿ ಅಂತಂದರೆ ನನಗೆ ಎಸ್ ಎಂ ಕೃಷ್ಣ ಸರ್. ನನ್ನ ಫೇವ್ರೆಟ್ ಚೀಫ್ ಮಿನಿಸ್ಟರ್ ಆಗಿದ್ದವರು ಸರ್. ಅವರು ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಯಶಸ್ವಿನಿ ಅಂತೇಳಿ ಹೇಳ್ಬಿಟ್ಟು ಒಂದು ಆರೋಗ್ಯ ವಿಮೆಯನ್ನು ತೊಗೊಂಬಂದರು ಸರ್. ಇವತ್ತು ಅಂತಹ ಒಂದು ವಿಮೆಗೆ ಇವತ್ತು ಆಯುಷ್ಮಾನ್ ಭಾರತ್ ಬಂದಿದೆ. ಅದಕ್ಕೆ ಮೂಲ ಕಾರಣ ಅವರು ಎಸ್ ಎಂ ಕೃಷ್ಣ ಸಾಹೇಬರು ತೊಗೊಂಬಂದಂಥ ಯಶಸ್ವಿನಿ ಸ್ಕೀಮು ಸರ್. ನಿಮ್ಮಂಥವ್ರು ಬಂದರೆ ಕೋವಿಡ್ ಟೈಮ್ ಒಳಗಡೆ ಪರದಾಟ ಆಡುವಂಥ ಸಂದರ್ಭದಲ್ಲಿ ನಿಮಗೆ ಜನರ ಬಗ್ಗೆ ಅಂತಃಕರಣ ಇಟ್ಕೊಂಡು ನೀವು ಸ್ಪಂದಿಸುವಂಥ ಮನಸ್ಥಿತಿ ನಿಮ್ಮಂಥವ್ರಿಗಿರುತ್ತೆ ಸರ್. ನೀವು ಪಾಲಿಟಿಕ್ಸಿಗೆ ಬರಬೇಕು ಸರ್. ಪಾಲಿಟಿಕ್ಸಲ್ಲಿ ನಿಜವಾದ ಬದಲಾವಣೆ ತರೋದಕ್ಕೆ ಸಾಧ್ಯ ಇರುವಂಥ ಕ್ಷೇತ್ರ ಅಂದರೆ ಪಾಲಿಟಿಕ್ಸ್ ಸರ್. ಈ ಪಾಲಿಟಿಕ್ಸಲ್ಲಿ ಅನ್ಪಟ್ಗಳಿಂದ ಎಲ್ಲರೂ ಬರ್ತಾರೆ, ಒಳ್ಳೆಯವರು ಬರಬೇಕು ಸರ್. ನಿಮ್ಮಂಥವ್ರು ಒಳ್ಳೆಯವರು ಬನ್ನಿ ಅಂತ ಹೇಳಿ ನಾನು ಮೈಸೂರಿಗರ ಪರವಾಗಿ ಮತ್ತೊಂದು ಸಾರಿ ನಾನು ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ತುಂಬ ಜನ ಮೈಸೂರಿನ ಗಣ್ಯರೆಲ್ಲ ಬಂದಿದ್ದೀರಿ. ಇದು ಮೈಸೂರಿನ ಜನ ಮಂಜುನಾಥ್ ಸರ್ ಬಗ್ಗೆ ಇಟ್ಕೊಂಡಿರುವಂಥ ಪ್ರೀತಿ, ಕಾಳಜಿ ಮತ್ತು ಗೌರವಕ್ಕೆ ದ್ಯೋತಕವಾಗಿದೆ ಅಂತ ಹೇಳ್ತಾ, ಸಾಕಷ್ಟು ಜನ ಮುಂದೆಲ್ಲಿ ನಮ್ಮ ರಂಗಪ್ಪ ಸಾರ್ ಇದ್ದಾರೆ, ಇಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿಯ ಎಲ್ಲ ವಿ ಸಿಗಳೇ, ಎಕ್ಸ್ ವಿ ಸಿಗಳು ಎಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.